ಲಕ್ನೋ ವಿರುದ್ಧ ಆರ್ಸಿಬಿ ಗೆದ್ದ ನಂತರ ಆರ್ಸಿಬಿ ತಂಡಕ್ಕೆ ಹೊಡಿತು ಬಂಪರ್ ಲಾಟ್ರಿ. ಹೇಗಿದೆ ಐಪಿಎಲ್ನ ಹೊಸ ಪಾಯಿಂಟ್ಸ್ ಟೇಬಲ್? ಆರ್ಸಿಬಿ ತಂಡ ಮೇಲ್ಗಡೆ ಹೋಯ್ತಾ ಇಲ್ವಾ? ಲಕ್ನೋ ತಂಡವನ್ನು ಧೂಳಿಪಟ ಮಾಡಿದ ಆರ್ಸಿಬಿ ತಂಡ ಲಕ್ನೋ ತಂಡವನ್ನು ಬಗ್ಗಿಸ್ಕೊಂಡು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಗೆದ್ದಿದ್ದಾರೆ. ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆರ್ಸಿಬಿ ತಂಡಕ್ಕೆ ಹ್ಯಾಟ್ರಿಕ್ ವಿನ್. ಈ ಒಂದು ವಿನ್ ಮೂಲಕ ಆರ್ಸಿಬಿ ತಂಡ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಮೇಲ್ಗಡೆ ಹೋಗಿದೆ ಗುರು. ಎಷ್ಟು ಮೇಲ್ಗಡೆ ಅಂದರೆ ನಂಬರ್ 1 ತಂಡ, ಡಿಫೆಂಡಿಂಗ್ ಚಾಂಪಿಯನ್ಸ್ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ. 5 ಮ್ಯಾಚ್ ಆಡಿದ್ದೀವಿ, ಒಂದೇ ಒಂದು ಸೋತಿದ್ದೀವಿ, 4 ಪಂದ್ಯಗಳನ್ನು ಗೆದ್ದಿದ್ದೀವಿ. ಫಸ್ಟ್ ಟೀಮು RCB ಇರುತ್ತೆ, ಸೆಕೆಂಡು ರಾಜಸ್ಥಾನ್ ರಾಯಲ್ಸು, ಥರ್ಡು ಪಂಜಾಬು, ಫೋರ್ತ್ SRH. 1, 2, 3 ಟೀಮ್ಸ್ ಅಂತೂ ಸಖತ್ ಸ್ಟ್ರಾಂಗ್ ಅಂತ ಗೊತ್ತಾಗ್ತಿದೆ. 5 ಡೆಲ್ಲಿ ಕ್ಯಾಪಿಟಲ್ಸು, 6 GT, 7 ಲಕ್ನೋವು, 8 CSK, 9 ಮುಂಬೈ, 10 KKR ತಂಡ. KKR ತಂಡ ಆಲ್ಮೋಸ್ಟ್ IPL ಇಂದ ಹೊರಗೆ ಅಂತ ಹೇಳ್ಬೋದು. ಮುಂಬೈ ತಂಡ 4ರಲ್ಲಿ 1 ಗೆದ್ದು 3ನ ಸೋತಿದೆ. ಕಷ್ಟ ಆಗುತ್ತೆ ಅವ್ರಿಗೆ, CSKಗೆ, ಲಕ್ನೋಗೆ, GTಗೆ. ಆರಾಮಾಗಿ RCB ತಂಡ ಮೇಲ್ಗಡೆ ಕುತ್ಕೊಂಡು ನಾನೇ ಕಿಂಗು ಗುರು, ನಾನೇ ಈ ಸಲ IPL ಹೊಡಿತೀನಿ ಅಂತ ತೀರ್ಮಾನ ಮಾಡ್ದಂಗಿದೆ ಗುರು. RCB ತಂಡಕ್ಕೆ ಟಕ್ಕರ್ ಕೊಡುವ ತಂಡ ಯಾವುದು ಅಂತ ನೋಡೋದಾದರೆ ಯಾವುದೂ ಇಲ್ಲ ಅಂತ ಹೇಳ್ತೀನಿ. RCB ಬೌಲಿಂಗ್, ಬ್ಯಾಟಿಂಗ್, ಫೀಲ್ಡಿಂಗಲ್ಲಿ ಸಖತ್ತಾಗಿ ಆಡಿದೆ. ಇದು RCB ತಂಡದ ಬೆಂಕಿ ಅಂತಲೇ ಹೇಳ್ತೀನಿ. ಇದು IPLನ ಹೊಸ ಪಾಯಿಂಟ್ಸ್ ಟೇಬಲ್. ಲಕ್ನೋ ವಿರುದ್ಧ ಗೆದ್ದ ನಂತರ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೀವು RCB ಅಭಿಮಾನಿ ಆದರೆ ಸಪೋರ್ಟ್ ಮಾಡಿ.